ನಾನು ಎಷ್ಟು ಜನಕ್ಕೆ ಸಚಿವ ಸ್ಥಾನವನ್ನ ಕೊಡಬೇಕು ಈ ಒಂದು ಮಾತನ್ನ ಕೂಡ ವ್ಯಂಗ್ಯಪಡಿಸ್ತಾ ಇದ್ದಾರೆ ಅವರು. ಯಾಕಂದ್ರೆ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಶಾಸಕರ ರಾಜೀನಾಮೆ ಮತ್ತು ಅವರ ಒಂದು ಅಸಮಾಧಾನದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರಾದ್ರೂ ಎಷ್ಟು ಜನಕ್ಕೆ ಸಚಿವ ಸ್ಥಾನವನ್ನು ಕೊಡಬೇಕು. ಇಲ್ಲಿ ಎಲ್ಲಾ ಶಾಸಕರು ಕೂಡ ಅಭಿವೃದ್ಧಿ ಪರವಾದಂತ ಕೆಲಸಗಳನ್ನ ಮಾಡಬೇಕು. ನೀವು ಸಾಮಾನ್ಯವಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಇರಲಾರದೆ ನೀವು ಸಚಿವ ಸ್ಥಾನವನ್ನ ಕೇಳ್ತೀರಿ. ನೋಡಿ, ಬಬಲೇಶ್ವರ ಮತಕ್ಷೇತ್ರದಲ್ಲಿ ಯಾವ ಶಾಸಕರು ಹೇಳಿದಾರಂತ ಗೊತ್ತಿಲ್ಲ ನಮಗೆ. 2028 ಚುನಾವಣೆಗೆ ಎಂ.ಬಿ. ಪಾಟೀಲ್ ಎಷ್ಟಿದೆ ಅಂತ ನಾನು ನೋಡಿ ಬಿಡ್ತೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಸಾಮಾನ್ಯವಾಗಿ ಆರಿಸಿ ಬರೋದು ಖಂಡಿತ. ಅವರು ಬರದ ನಾಡಿನ ಭಗೀರಥ ಅನಿಸ್ಕೊಂಡಿದ್ದಾರೆ. ಅವರು ಸಂಪೂರ್ಣವಾದಂತಹ ಒಂದು ನೀರಾವರಿಯನ್ನ ಕೂಡ ಮಾಡಿದ್ದಾರೆ. ಇಂಡಿಯಲ್ಲಿ ಇರುವಂತಹ ಎಲ್ಲಾ ರೈತರಿಗೂ ಕೂಡ ಒಂದು ನೀರಾವರಿ ಸೌಲಭ್ಯ ಇಲ್ಲ. ಎಲ್ಲಿದೆ ಹೇಳಿ ನೀರಾವರಿ? ಸರಿಯಾದಂತಹ ನೀರು ಇಲ್ಲ ಕೆನಾಲ್ಗಳಿಗೆ. ನೀವು ಎಷ್ಟು ಜನ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಶಾಸಕರಿದ್ದೀರಲ್ಲ, ಯಾರೆಲ್ಲ ಸಚಿವ ಸ್ಥಾನವನ್ನ ಕೇಳ್ತಾ ಇದ್ದೀರಿ ನೀವು ನಿಮ್ಮ ಒಂದು ಮತಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಪೂರ್ವಕವಾದಂತಹ ಕೆಲಸಗಳನ್ನ ಮಾಡಿದ್ರಿ, ಎಷ್ಟು ಸಾರ್ವಜನಿಕರ ಕೆಲಸಗಳನ್ನ ಮಾಡಿದ್ರಿ. ನೀವು ನಿಮ್ಮ ಒಂದು ಬೆಂಬಲಿಗರನ್ನ ತಗೊಂಡು ಇವತ್ತು ಬೆಂಗಳೂರಿಗೆ ಬಂದು ಹೋರಾಟ ಮಾಡ್ತಿದ್ರಿ. ಮೊದಲಿಗೆ ಎಲ್ಲಾ ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ರಿ. ನೀವು ಬಿಜಾಪುರ ಜಿಲ್ಲೆಯಲ್ಲಿ ಅಂತ ಮಾತ್ರ ಉದ್ಯೋಗನೇ ಇಲ್ಲ. ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ ಇಲ್ಲಿನ ಜನ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ. ನೀವು ಇಲ್ಲಿರುವಂತ ಎಲ್ಲಾ ಶಾಸಕರು ಕೂಡ ಕಣ್ಣು ಮುಚ್ಚಿದ್ರ. ನೀವು ರಾಜೀನಾಮೆ ಕೊಡ್ತಿದ್ರೆ ಕೊಡಬಹುದು, ಏನು ಪರವಾಗಿಲ್ಲ. ನಿಮ್ಮಲ್ಲಿರುವಂತ ಬೆಂಬಲಿಗರನ್ನ ಕರ್ಕೊಂಡು ಒಂದೇನೋ ರೋಡ್ ಅಲ್ಲಿ ಟೈರ್ ಸುಡ್ತೀರಾ, ಪ್ರತಿಭಟನೆ ಮಾಡ್ತೀರಾ, ಹೋರಾಡ್ತೀರಾ. ನೀವು ನಮ್ಮ ಶಾಸಕರಿಗೆ ಒಂದು ಸಚಿವ ಸ್ಥಾನ ಕೊಡ್ರಿ ಅಂತ ಹೇಳಿ ನಿಮ್ಮ ಒಂದು ಅಭಿವೃದ್ಧಿ ಪೂರ್ವಕವಾದಂತಹ ಕೆಲಸಗಳು ಇರಲಾರದೇನೆ ನಿಮ್ಮಲ್ಲಿರುವಂತಹ ಒಂದು ಅಭಿಪ್ರಾಯವನ್ನ ಕೂಡ ಹೇಳ್ಬೋದು ನಮಗೆ. ನೀವೆಲ್ಲರೂ ಕೂಡ ಬಿಜಾಪುರದಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರಾ, ಕಲಬುರಗಿಯಲ್ಲಿ ಮಾಡಿದ್ರಾ, ರಾಯಚೂರಿನಲ್ಲಿ ಮಾಡಿದ್ರಾ, ಯಾದಗಿರಿಯಲ್ಲಿ ಮಾಡಿದ್ರಾ, ಬೀದರ್ನಲ್ಲಿ ಮಾಡಿದ್ರಾ ಹೇಳಿ. ನೀವು ಅದಕ್ಕೆ ಸಂಬಂಧಪಟ್ಟಂತೆ ಸರ್ವೇ ಸಾಮಾನ್ಯವಾಗಿ ಒಪ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೀವು ಉದ್ಯೋಗವನ್ನ ಸೃಷ್ಟಿ ಮಾಡಿದ್ರಿ, ಎಲ್ಲಾ ಸಾರ್ವಜನಿಕರ ಜನಪರವಾಗಿ ಕೆಲಸ ಮಾಡಿದ್ರಿ. ಇದೆಲ್ಲವನ್ನ ಮಾಡಿದ್ರೆ ನಾನೇ ನಿಮ್ ಪರವಾಗಿ ಹೋರಾಡ್ತೇನೆ ಅಷ್ಟೇ. 2028ಕ್ಕೆ ಯಾವಾಗ ಬರ್ತಾನೋ ನೀನ್ ಬರ್ತಾನೋ ಅಂತ ಹೇಳ್ತೀರಿ ಇಲ್ಲಿ. ಯಾಕಂದ್ರೆ ಯಾವುದೇ ಶಾಸಕರು ಕೂಡ ಅವರು ತಮ್ಮ ಒಂದು ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಯಾವುದೇ ಹರಿಭ್ರಮ ಬಂದ್ರೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ನಾನೇ ಹೇಳ್ತೀನಿ. ನಾನು 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ನನಗೆ ಸಚಿವ ಸ್ಥಾನವನ್ನು ಕೊಡಿ ಅಂದ್ರೆ ಎಲ್ಲಿದು ಕೊಡಬೇಕು? ಮೊದಲಿಗೆ ಸರಿಯಾಗಿ ಅಭಿವೃದ್ಧಿ ಕೆಲಸಗಳಿಲ್ಲ. ನೀವು ಎಲ್ಲಾ ಶಾಸಕರುಗಳಿಗೂ ಕೂಡ ಟ್ಯಾಗ್ ಮಾಡ್ತೀನಿ ನಾನು ಈ ಮತಕ್ಷೇತ್ರದಲ್ಲಿ ಆರಿಸಿ ಬಂದಿದ್ದೀನಿ, ನನ್ನ ಮತಕ್ಷೇತ್ರದಲ್ಲಿ ಇಂಥ ಕೆಲಸಗಳನ್ನು ಮಾಡಿದ್ದೀನಿ ಅಂದ್ರೆ ಖಂಡಿತವಾಗ್ಲೂ ನಾನು ಒಪ್ಕೊಳ್ತೀನಿ. ಅದಕ್ಕೇನು ಪರವಾಗಿಲ್ಲ. ಎಲ್ಲಾ ಸಾರ್ವಜನಿಕ ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ರೆ ನೀವು ನನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ, ರಾಜೀನಾಮೆ ಕೊಡ್ತೀನಿ, ನನಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಎಲ್ಲಿದು ಕೊಡ್ಬೇಕು? ಇಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕವನ್ನ ಬಿಟ್ಟು ಸಾಫ್ಟ್ವೇರ್ ಕಂಪನಿಗಳ ಸಲುವಾಗಿ ಬೆಂಗಳೂರಿಗೆ ಬರಬೇಕಾ ಎಲ್ಲ ಜನ? ಇದ್ರ ಪರವಾಗಿ ಯಾರಾದ್ರೂ ಮಾತಾಡ್ತೀರಾ ನೀವು? ನಿಮ್ಮಲ್ಲಿ ಯಾರ ಹತ್ರನೂ ಈ ಒಂದು ನಿಯತ್ತಿನ ಮಾತಿದ್ರೆ ನಮಗೆ ಸರಿಯಾಗಿ ಕಾಮೆಂಟ್ ಮಾಡಿ. ಸರಿಯಾಗಿ ಸಾರ್ವಜನಿಕರಿಗೆ ಉದ್ಯೋಗ ಸೃಷ್ಟಿ ಆಗ್ತಿಲ್ಲ. ಯಾಕಂದ್ರೆ ಎಂ.ಬಿ. ಪಾಟೀಲ್ ಪರವಾಗಿ ಅಂತ ನಾನು ಹೇಳಿಬಿಡ್ತೀನಿ ಬಿಡಿ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಅಂತ ನೀರಾವರಿ ಅಧಿಕಾರ ಅನ್ಸ್ಕೊಂಡಿದ್ದಾರೆ. ಅವರು ರಾಜಕೀಯ ಬೆಳವಣಿಗೆಯಲ್ಲಿ ನೀವು ಡಿ.ಕೆ. ಶಿವಕುಮಾರ್ ಅವರನ್ನ ಕೇಳೋದಕ್ಕಿಂತ ಮುಂಚೆ ಒಂದು ಬಾರಿ ಹೈಕಮಾಂಡ್ಗೆ ಕೇಳಿಬಿಡಿ. ಯಾಕಂದ್ರೆ ಹೈಕಮಾಂಡ್ಗೆ ಅಂತ ಯಾರು ದೊಡ್ಡವರಲ್ಲ. ನನಗೆ ಸಚಿವ ಸ್ಥಾನ ಬೇಕಾಗಿದೆ ಅಂತ ಅಲ್ಲಿ ಕೇಳಬಹುದು. ನೀವು ಸರಿಯಾಗಿ ಒಪ್ಕೊಂಡು ಬಿಡಿ. ನನ್ನ ಮತಕ್ಷೇತ್ರದಲ್ಲಿ ಈ ರೀತಿಯಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀನಿ ಅಂದ್ರೆ ನಾನು ಸರಿಯಾಗಿ ಒಪ್ಕೊಂಡು ಬಿಡ್ತೀನಿ. ಅದಕ್ಕೂ ಕೂಡ ಏನೂ ತೊಂದರೆ ಇಲ್ಲ, ಆಯ್ತಾ? ಇವತ್ತು ಬಬಲೇಶ್ವರ ಮತಕ್ಷೇತ್ರ ನೀರಾವರಿಯಿಂದ ಉತ್ತಮವಾದಂತಹ ಒಂದು ಬೆಳವಣಿಗೆಯನ್ನು ಕೂಡ ಆಗ್ತಾ ಇದೆ. ಇಂಡಿ ತಾಲೂಕಿನಲ್ಲಿ ಅಂತ ಒಂದು ನೀರಾವರಿನೇ ಆಗಿಲ್ಲ. ಕೆನಾಲ್ಗಳು ಇದಾವೆ ಹೇಳ್ಬೇಕಂದ್ರೆ ಅದರಲ್ಲಿ ಅಂತ ಯಾವತ್ತಿಗೂ ನೀರೇ ನೋಡಿಲ್ಲ ನಾನು. ಆನಂತರ ಕೆರೆಗಳಲ್ಲಿ ಯಾವಾಗಾದ್ರೂ ಭೂಮಿ ಪೂಜೆಯನ್ನು ಮಾಡಿರ್ಬೋದು ಅಷ್ಟೇ, ಸಾಕು. ಅದನ್ನ ಬಿಟ್ಟು ಮತ್ತೆ ಬೇರೆ ಏನೂ ಇಲ್ಲ.